ಇಂಧನ ಕಡಿತ ಚಿನ್ನ ಖರೀದಿ ಮುಂದೂಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆಯನ್ನ ಕೊಟ್ಟಿದ್ರು. ಒಂದು ವರ್ಷದ ಮಟ್ಟಿಗೆ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಮಿತ ಬಳಕೆಯ ಬಗ್ಗೆ ಮೋದಿಯವರು ಪಾಠವನ್ನ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರ ಸಂದೇಶಕ್ಕೆ ಬೆಂಗಳೂರಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಮಾರಾಟ 50% ಇಳಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಮಾರಾಟವು ಕೊಂಚ ಇಳಿಕೆ ಕಂಡಿದೆ. ಬಂಕ್ಗಳಲ್ಲಿ ನಿತ್ಯ 150ರಿಂದ 250 ಲೀಟರ್ ಇಂಧನ ಮಾರಾಟ ಕಡಿಮೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ಮತ್ತು ಸಾರಿಗೆ ಬಸ್ಗಳತ್ತ ಜನ ಮುಖ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಂದೇಶಕ್ಕೆ ಸಾರ್ವಜನಿಕರು ಉತ್ತಮ ರೆಸ್ಪಾನ್ಸ್ ಅನ್ನು ಕೊಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ವಿನಯ್ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಧ್ಯಪ್ರದೇಶದ ಯುದ್ಧದ ಎಫೆಕ್ಟ್ ಈಗಾಗಲೇ PM ಕೂಡ ಒಂದು ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆ ಮಾಡಿ, ಆಯಿಲ್ ಕನ್ಸ್ಯೂಮನ್ನು ಕಡಿಮೆ ಮಾಡಿ, ಇದರ ಜೊತೆಗೆ ಗೋಲ್ಡ್ ಖರೀದಿಯನ್ನು ಕೂಡ ಕಡಿಮೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದರು. ಹೀಗಾಗಿ ಸದ್ಯಕ್ಕೆ ಗೋಲ್ಡ್ ಅಸೋಸಿಯೇಷನ್ ಹೇಳೋ ಪ್ರಕಾರ ಒಂದು 40ರಿಂದ 50% ಗೋಲ್ಡ್ ಖರೀದಿ ಕೂಡ ಕಡಿಮೆ ಆಗಿದೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಾಕಷ್ಟು ಇಳಿಕೆಯಾಗಿರುವಂಥದ್ದು ಕೂಡ. ಯಾಕೆಂದರೆ ಬರುವಂಥ ಗ್ರಾಹಕರಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಡಿಮೆ ಜನರು ಬರ್ತಿರುವಂಥದ್ದು, ವಹಿವಾಟು ಕೂಡ ಕಡಿಮೆ ಆಗ್ತಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಯಾಕೆಂದರೆ ಜನರು ಅಗತ್ಯ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಬಂಗಾರವನ್ನು ಖರೀದಿ ಮಾಡುವಂಥದ್ರ ಕಡೆ ಕೂಡ ಹೆಚ್ಚಿನ ಜನರು ಅಲ್ಲಿ ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಈಗ ಮೋದಿ ಕೂಡ ದೇಶದ ಆರ್ಥಿಕತೆ ಜೊತೆಗೆ ಈ ಫಾರಿನ್ ಎಕ್ಸ್ಚೇಂಜ್ ಇಂದ ಆಗ್ತಾ ಇರುವಂತಹ ಆರ್ಥಿಕ ನಷ್ಟ ಇವನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ರೀತಿಯಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಎಮರ್ಜೆನ್ಸಿ ಅಗತ್ಯ ಸೇವೆಗಳು ಮತ್ತು ಮದುವೆ ಶುಭ ಸಮಾರಂಭಕ್ಕೆ ಎಷ್ಟು ಬೇಕೋ ಅಷ್ಟು ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಗ್ರಾಹಕರಿದ್ದಾರೆ ನಮ್ಮ ಜೊತೆಗೆ. ಈಗ ಗೋಲ್ಡ್ ಖರೀದಿ ಮಾಡಿರುವಂಥ ಗ್ರಾಹಕರಿದ್ದಾರೆ, ಮಾತಾಡ್ಸೋಣ. ಸರ್, ತಾವೇನು ಹೇಳ್ತೀರಿ? PM ಸಂದೇಶಕ್ಕೆ ತಮ್ಮ ಅಭಿಪ್ರಾಯ ಏನು? ಅವರ ಅಭಿಪ್ರಾಯಕ್ಕೆ ನಮ್ಮ ಸಹಮತ ಇದೆ. ಕೆಲವೊಂದು ಅನಿವಾರ್ಯ ಸಂದರ್ಭ, ಈ ಮದುವೆ ಮತ್ತು ಕೆಲವೊಂದು ಅನಿವಾರ್ಯವಾಗಿ ಗೋಲ್ಡ್ ಖರೀದಿ ಮಾಡಲೇಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾವು ಖರೀದಿಸ್ತೀವಿ. ದೇಶದ ಒಳಿತಿಗಾಗಿ ನಾವು ಅದನ್ನು ಪಾಲಿಸಿದ್ರೆ ನಮ್ಮ ದೇಶಕ್ಕೋಸ್ಕರ ನಾವು ಅದನ್ನು ಮಾಡ್ಬೋದು ಅಂತೇಳಿ. ಹಾಗಾಗಿ ನಮ್ಮ ಪ್ರಧಾನಿಗಳು ಕರೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಾವು ಕೂಡ ಸಹಕರಿಸಬೇಕು. ಆಗ ಮಾತ್ರ ನಮ್ಮ ದೇಶ ಒಟ್ಟಿಗೆ ಮುನ್ನಡೆಯಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತೀವಿ ಸರ್. ಓಕೆ, ಇನ್ನು AGM ಆಗಿರುವಂತಹ ಅನಿಲ್ ಕುಮಾರ್ ಅವರಿದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಈಗ PM ಒಂದು ಸಂದೇಶ ಕೊಟ್ಟರು. ಇದಾದ ಬಳಿಕ ತಮ್ಮ ಸ್ಥಿತಿಗತಿಗಳು ಜೊತೆಗೆ ತಾವು ಹೇಗೆ ಇದನ್ನು ಬ್ಯಾಲೆನ್ಸ್ ತೊಗೊಂಡು ಹೋಗ್ತಿದ್ದೀರಿ? ಅಟ್ ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ವಾಕಿನ್ಸು ನ್ಯಾಚುರಲಾಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾಡ್ತಾಯಿದ್ದೀವಿ. ಈಗ ಇನ್ನೂ ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗತ್ತೆ. ಮದುವೆ ಆಗಲಿ, ಇನ್ನೊಂದಾಗಲಿ, ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತೊಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ತಾ ಇದ್ದಾರೆ ಅಷ್ಟೇ. ಓನರ್ಸ್ ಏನು ಹೇಳ್ತಾರೆ ಸರ್ ಈ ವಿಚಾರಗಳ ಬಗ್ಗೆ? ಅವರ ಅಭಿಪ್ರಾಯ ಏನಾಗಿರುತ್ತೆ? ಯಾಕೆಂದರೆ ದೇಶ ಒಂದು ಈ ಥರದ ವಿಚಾರಗಳಲ್ಲೂ ಕೂಡ ಅವ್ರದ್ದೊಂದು ನಿಲುವು ತಮಗೆ ಬಂದಿರುತ್ತೆ. ಓನರ್ಸ್ ಏನು ಹೇಳ್ತಾರೆ ಅಂದರೆ, ಓನರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಮಗೆಲ್ಲರಿಗೂ ಸಂಬಳ ಕೊಟ್ಟು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಫ್ಯಾಮಿಲಿ ಎಲ್ಲ ಇದು ಜ್ಯುವೆಲ್ರಿ ಇಂಡಸ್ಟ್ರಿ ಅನ್ನೋದು ಬರೀ ನಮ್ಮ ಸೇಲ್ಸ್ ಪರ್ಸನ್ಗಳಿಗೆ ಮಾತ್ರ ಇರಲ್ಲ. ಈವನ್ನು ಆಚಾರಿಗೆ ಇರುತ್ತೆ, ಅವ್ರ ಫ್ಯಾಮಿಲೀಸ್ ಇರುತ್ತೆ, ಅದ್ರ ಬಿಹ್ಯಾಂಡು ಮೆಟಲ್ ಟ್ರಾನ್ಸ್ಫರ್ ಮಾಡೋವಂಥವ್ರು ಪ್ರತಿಯೊಬ್ಬರಿಗೂ ಇರುತ್ತೆ, ಟ್ಯಾಗಿಂಗು ಎಲ್ಲರಿಗೂ ಇರುತ್ತಲ್ಲ, ಹಾಲ್ ಮಾರ್ಕಿಂಗ್ ಸೆಂಟರ್ ಇರುತ್ತೆ. ಎಲ್ಲರ ಫ್ಯಾಮಿಲಿ ನೋಡಬೇಕು ಅಂದಾಗ ಗೌರ್ಮೆಂಟ್ ಕಡೆಯಿಂದನೂ ಸ್ವಲ್ಪ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು AGM ಅನಿಲ್ ಕುಮಾರ್ ಅವ್ರ ಮಾತುಗಳು. ಸದ್ಯಕ್ಕೆ ಮೋದಿ ಸಲಹೆಯನ್ನು ಒಂದಿಷ್ಟು ಮಾಲೀಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಗ್ರಾಹಕರು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ಪ್ರಯತ್ನಗಳು ಕೂಡ ಕಂಡುಬರ್ತದೆ. ಕ್ಯಾಮರಾಮನ್ ಅಶೋಕ್ ಜೊತೆಗೆ ವಿನಯ್ ಕುಮಾರ್ ಕಾಶ್ಮೀರ, ವಿನಯನ್, ಬೆಂಗಳೂರು.